ಮಾರುಕಟ್ಟೆಯಲ್ಲಿ ಸದ್ಯ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಗೆ ಭರ್ಜರಿಯಾದಂತಹ ಡಿಮ್ಯಾಂಡ್ ಇದೆ. ಮೆಣಸಿನಕಾಯಿ ಕೂಡ ಬಹಳ ಡಿಮ್ಯಾಂಡ್ ಇದೆ. ಈ ಸಂದರ್ಭದಲ್ಲಿ ಅನ್ನದಾತರ ಕಣ್ಣನ್ನು ತಪ್ಪಿಸಿ ಅವರ ಬೆಳೆಗಳಿಗೆ ಕನ್ನ ಹಾಕುವಂತಹ ದರೋಡೆಕೋರರಿಂದ ರೈತರು ಬೆಸ್ತು ಬಿದ್ದಿದ್ದಾರೆ. ಇನ್ನು ಪರಿಹಾರವೂ ಸಿಗ್ತಾ ಇಲ್ಲ, ಬೆಳೆದ ಬೆಳೆಯ ಫಲವೂ ನಮಗೆ ಸಿಗ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಭರ್ಜರಿ ಡಿಮ್ಯಾಂಡ್. ಜಮೀನಿನಲ್ಲಿದ್ದ ಈರುಳ್ಳಿ, ಮೆಣಸಿನಕಾಯಿ ಕಳ್ಳತನ. ರಾತ್ರೋರಾತ್ರಿ ಬೆಳೆ ಕಳ್ಳತನ ಮಾಡ್ತಿರೋ ದುಷ್ಕರ್ಮಿಗಳು. ಲಕ್ಷಾಂತರ ಮೌಲ್ಯದ ಬೆಳೆ ಕಳೆದುಕೊಂಡ ರೈತ ಕಂಗಾಲು. ಹೌದು, ಮಾರುಕಟ್ಟೆಯಲ್ಲಿ ಈಗ ಈರುಳ್ಳಿಗೆ ಭರ್ಜರಿ ಬೆಲೆ ಬಂದಿದೆ. 1 ಕ್ವಿಂಟಾಲ್ ಈರುಳ್ಳಿಗೆ 4 ರಿಂದ 6 ಸಾವಿರದವರೆಗೆ ಮಾರಾಟ ಆಗುತ್ತಿದೆ. ಇವಾಗ ಈರುಳ್ಳಿ ಕಳ್ಳತನ ಗ್ಯಾಂಗ್ ಆಕ್ಟಿವ್ ಆಗಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮೇವುಂಡಿ ಗ್ರಾಮದ ರೈತರ ಜಮೀನಿನಲ್ಲಿ ಬೆಳೆಗಳು ಕಳ್ಳತನ ಆಗುತ್ತಿವೆ. ಮೇವುಂಡಿ ಗ್ರಾಮದ ರೈತ ಶೇಖಪ್ಪ ಆಲೂರು ಹಾಗೂ ಮಂಜುನಾಥ ಎನ್ನುವ ರೈತರು ಭರ್ಜರಿಯಾಗಿ ಈರುಳ್ಳಿಯನ್ನ ಬೆಳೆದಿದ್ರು. ಮನೆಯಲ್ಲಿ ಮದುವೆ ಕಾರ್ಯ ಇರೋದ್ರಿಂದ 4-5 ದಿನ ಜಮೀನಿಗೆ ಬಂದಿರಲಿಲ್ಲ. ಆ ಸಮಯದಲ್ಲಿ ಲಕ್ಷಾಂತರ ಮೌಲ್ಯದ ಈರುಳ್ಳಿ ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ. ಮೇವುಂಡಿ ಒಳಗ 2 ಎಕರೆ ಹೊಲದಾಗ ಉಳ್ಳಾಗಡ್ಡಿ ಬೆಳೆದಿದ್ರು. ಇರೋದ 3 ಎಕರೆ ಹೊಲ ಅದ. 2 ಎಕರೆ ಉಳ್ಳಾಗಡ್ಡಿ ಹಾಕಿದ್ವಿ. ಆ ಉಳ್ಳಾಗಡ್ಡಿ ನಾವು ಮದುವೆ ಕಾರ್ಯಕ್ರಮ ಇರೋದ್ರಿಂದ ಹೊಲ ಕಡೆ ನಾವು ಗಮನ ಕೊಟ್ಟಿದ್ದಿಲ್ಲ. ಸಂಪೂರ್ಣ ಉಳ್ಳಾಗಡ್ಡಿ ಈಗೆಲ್ಲ ಒಳ್ಳೆ ಬೆಳೆ ಬಂದಿತ್ತು. ರೇಟ್ ಸಹಿತ ಜಾಸ್ತಿ ರೇಟ್ ಇತ್ತು. ನಾವು ಮದುವೆ ಆದ್ಮೇಲೆ ಕಿತ್ರ ಆತಂತ ಹೇಳಿ ನಾವು ಹೊಲ ಸನಕ್ಕೆ ಹೋಗಿರಲಿಲ್ಲ. ಮದುವೆ ಆದ್ಮೇಲೆ ನಾವು ಹೊಲ ಸನಕ್ಕೆ ಹೋದ್ನಂದ್ರಪ್ಪ ಅಂದ್ರೆ ಒಂದು ಉಳ್ಳಾಗಡ್ಡಿನೂ ಇರಲಿಲ್ಲ, ಮೆಣಸಿನಕಾಯಿ ಇರಲಿಲ್ಲ, ಎಲ್ಲ ಸ್ವಚ್ಛ ಕಿತ್ಕೊಂಡು ಹೋಗ್ಬಿಟ್ರ. ರಾತ್ರಿ ಕಳ್ಳರು ಯಾವ ರೀತಿ ಕಿತ್ತಾರಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಸರ್. ಗಾಡಿ ತರಿಬಿ ಕಿತ್ಕೊಂಡು ಹೋಗ್ಯಾರ ಅಂತಂದ್ರೆ ಸಂಪೂರ್ಣ ಕಿತ್ಕೊಂಡು ಹೋಗ್ಬಿಟ್ಟಾರೆ. ಮೇವುಂಡಿ ಗ್ರಾಮದ ಶೇಖಪ್ಪ ಆಲೂರು 2 ಎಕರೆ ಪ್ರದೇಶದಲ್ಲಿ ಈರುಳ್ಳಿ, ಮೆಣಸಿನಕಾಯಿ ಬೆಳೆದಿದ್ರು. 1 ಎಕರೆಗೆ 35,000 ರೂಪಾಯಿ ಖರ್ಚು ಮಾಡಿದ್ರು. ಈಗ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಚಿನ್ನದ ಬೆಲೆ ಇದೆ. ಕಟಾವು ಮಾಡೋಕೆ ಜಮೀನಿಗೆ ಹೋದ್ರೆ ಜಮೀನಿನಲ್ಲಿದ್ದ ಉತ್ತಮ ಗುಣಮಟ್ಟದ ಈರುಳ್ಳಿಯನ್ನು ಖದೀಮರು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಈರುಳ್ಳಿ ಕಳ್ಳತನ ಕುರಿತು ದೂರು ದಾಖಲು ಮಾಡಲು ರೈತ ಮುಂದಾಗಿದ್ದಾನೆ. ಅಂದ್ಹಾಗೆ ಇದು ಮೊದಲೇನಲ್ಲ. ಜಿಲ್ಲೆಯ ಬಹುತೇಕ ಕಡೆ ರೈತರು ಬೆಳೆದ ಫಸಲು ಕಳ್ಳತನ ಮಾಡುವ ಖದೀಮರಿದ್ದಾರೆ. ಹೀಗಾಗಿ ರಾತ್ರೋರಾತ್ರಿ ಈರುಳ್ಳಿ ಕಳ್ಳತನ ಮಾಡುವ ಖದೀಮರನ್ನ ಪೊಲೀಸರು ಪತ್ತೆ ಮಾಡಿ ಕಠಿಣ ಶಿಕ್ಷೆ ನೀಡಬೇಕು. ಬೆಳೆ ಕಳ್ಳರಿಗೆ ನೀಡುವ ಶಿಕ್ಷೆ ಇತರೆ ಕಳ್ಳರಿಗೆ ಮಾದರಿಯಾಗುವಂತಹ ಶಿಕ್ಷೆ ಕೊಡಬೇಕು ಅನ್ನೋದು ರೈತರ ಒತ್ತಾಯವಾಗಿದೆ. ರೈತನು ಬೆಳೆದಂತ ಅಲ್ಪ ಸ್ವಲ್ಪ ಉಳ್ಳಾಗಡ್ಡಿ ಹಾಗೂ ಮೆಣಸಿನಕಾಯಿಯನ್ನು ರಾತ್ರೋರಾತ್ರಿ ಕಳ್ಳರು ಬಂದು ದೋಚ್ಕೊಂಡು ಹೋಗಿದ್ದಾರೆ. ಉಳ್ಳಾಗಡ್ಡಿ ಹಾಗೂ ಮೆಣಸಿನ ಹಣ್ಣನ್ನು ಸಂಪೂರ್ಣ ಎಲ್ಲ ಬೆಳೆಯನ್ನು ಕಳು ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೆ ತುಂಬಾ ನಷ್ಟವಾಗಿದೆ. ಒಬ್ಬೊಬ್ಬ ರೈತರಿಗೆ ಸುಮಾರು 2 ಲಕ್ಷವರೆಗೂ ಹಾನಿಯಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರವು ಈ ಕೂಡಲೇ ಎಚ್ಚೆತ್ತುಕೊಂಡು ಆ ಒಂದು ನೊಂದ ರೈತರಿಗೆ 2 ಲಕ್ಷ ಪರಿಹಾರವನ್ನು ಅತಿ ಶೀಘ್ರದಲ್ಲಿ ಕೊಡಬೇಕು. ಈ ಬಾರಿ ಸುಮಾರು 3 ಲಕ್ಷ ರೂಪಾಯಿ ಆದಾಯ ಬರಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ಆಗಿದೆ. ಕೈಗೆ ಬಂದ ತುತ್ತು ರೈತರ ಬಾಯಿಗೆ ಬರದೆ ಕಳ್ಳರ ಜೇಬು ಸೇರಿದಂತಾಗಿದೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ, ಮೆಣಸಿನಕಾಯಿಗೆ ಚಿನ್ನದ ಬೆಲೆ ಬಂದಿರೋದ್ರಿಂದ ಸಾಲದಿಂದ ಮುಕ್ತರಾಗಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ರೈತ ಕುಟುಂಬ ಇತ್ತು. ಆದ್ರೆ ರಾತ್ರೋರಾತ್ರಿ ಬೆಳೆ ಕಳ್ಳತನ ಆಗಿರೋದ್ರಿಂದ ರೈತ ಕಂಗಾಲಾಗಿದ್ದಾನೆ. ಮುಂಡರಗಿ ಪೊಲೀಸರು ಈರುಳ್ಳಿ ಕಳ್ಳರನ್ನ ಪತ್ತೆ ಮಾಡಿ ಬಡ ರೈತ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಾಗಿದೆ. ರೈತರ ಫಸಲು ಕಳ್ಳತನ ಆಗದಂತೆ ಪೊಲೀಸ್ ಇಲಾಖೆ ನಿಗಾ ವಹಿಸಬೇಕಿದೆ. ಕ್ಯಾಮರಾಮನ್ ಸಂಗಮೇಶ ಜೊತೆ ಭೀಮನಗೌಡ ಬಿ ಪಾಟೀಲ, ಪಬ್ಲಿಕ್ ಟಿವಿ, ಗದಗ.